ನಮಸ್ಕಾರ. ಭಾರತ ವಿರುದ್ಧ ಮೊದಲ ಓಡಿಐ ಪಂದ್ಯ ಸೋತ ಬಳಿಕ ಅತ್ತರು ಅಫ್ಘಾನ್ ನಾಯಕ. ನಂತರ ನೀಡಿದರು ಸ್ಫೋಟಕ ಹೇಳಿಕೆ. ಭಾರತದ ಕುರಿತು ಹೇಳಿದ್ದನ್ನ ಕೇಳಿದರೆ ನೀವು ಕೂಡ ಶಾಕ್ ಆಗ್ತೀರಾ. ಹಾಗಾದರೆ ಸುದ್ದಿಯ ಕಂಪ್ಲೀಟ್ ಮಾಹಿತಿ ಏನು? ಅಷ್ಟಕ್ಕೂ ಭಾರತ ವಿರುದ್ಧ ಅಫ್ಘಾನ್ ಫಸ್ಟ್ ಓಡಿಐ ಮ್ಯಾಚ್ ಸೋತ ಬಳಿಕ ಕ್ಯಾಪ್ಟನ್ ಹಷ್ಮತುಲ್ಲಾ ಶಾಹಿದಿ ಹೇಳಿದ್ದೇನು ಗೊತ್ತಾ? ಬನ್ನಿ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ, ಕೊನೆವರೆಗೂ ನೋಡಿ. ಆದ್ರೆ ಅದಕ್ಕಿಂತ ಮುನ್ನ ನೀವು ಕೂಡ ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿದ್ರೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಹೌದು, ಧರ್ಮಶಾಲಾದಲ್ಲಿ ನಡೆದ ಭಾರತ ಹಾಗೂ ಅಫ್ಘಾನ್ ನಡುವಿನ ಮೊದಲ ಓಡಿಐ ಪಂದ್ಯದಲ್ಲಿ ಟೀಮ್ ಇಂಡಿಯಾ ಸಾಂಘಿಕ ಪ್ರದರ್ಶನ ತೋರುವ ಮೂಲಕ 7 ವಿಕೆಟ್ಗಳ ಭರ್ಜರಿ ಗೆಲುವು ದಾಖಲಿಸಿದೆ. ಈ ಗೆಲುವಿನೊಂದಿಗೆ ಸರಣಿಯಲ್ಲಿ ಭಾರತ ತಂಡ ಶುಭಾರಂಭ ಪಡೆದುಕೊಂಡಿದೆ ಅಂತ ಹೇಳಬಹುದು. ಇತ್ತ ನಾಯಕನ ಇನ್ನಿಂಗ್ಸ್ ಆಡಿದ ಶುಭ್ಮನ್ ಗಿಲ್ ಆಚೆ 84 ರನ್ ಬಾರಿಸುವ ಮೂಲಕ ತಂಡಕ್ಕೆ ಭರ್ಜರಿ ಗೆಲುವನ್ನ ತಂದುಕೊಟ್ಟಿದ್ದಾರೆ. ಇದಕ್ಕೂ ಮುನ್ನ ಮಳೆ ಬಾಧಿತವಾಗಿದ್ದ ಈ ಪಂದ್ಯವನ್ನ ತಲಾ 25 ಓವರ್ಗಳಿಗೆ ನಿಗದಿಪಡಿಸಲಾಗಿತ್ತು. ಅದರಂತೆ ಮೊದಲು ಬ್ಯಾಟಿಂಗ್ ಮಾಡಿದ ಅಫ್ಘಾನ್ ಒಳ್ಳೆಯ ಆರಂಭವನ್ನೇ ಪಡೆದುಕೊಂಡಿತು. ರೆಹಮಾನುಲ್ಲಾ ಗುರ್ಬಾಸ್ 200 ಸ್ಟ್ರೈಕ್ ರೇಟ್ ನಲ್ಲಿ T20 ಅಂತೆ ಬ್ಯಾಟಿಂಗ್ ಮಾಡ್ತಿದ್ರು. ಅದ್ಯಾಗೂ ನಾಟಕೀಯ ಕುಸಿತ ಕಂಡ ಅಫ್ಘಾನ್ ತಂಡ 24.5 ಓವರ್ಗಳಲ್ಲಿ 194 ರನ್ ಕಲೆ ಹಾಕಿ ಆಲ್ಔಟ್ ಆಯಿತು. ಗುರ್ಬಾಸ್ 102 ರನ್ ಬಾರಿಸಿ ಟಾಪ್ ಸ್ಕೋರರ್ ಎನಿಸಿಕೊಂಡರೆ ಇತ್ತ ಗುರ್ನೂರ್ ಬ್ರಾರ್ ಹಾಗೂ ಹರ್ಷ್ ದುಬೆ ತಲಾ 3 ವಿಕೆಟ್ ಪಡೆದು ಮಿಂಚಿದರು. ಈ ಗುರಿಯನ್ನ ಬೆನ್ನಟ್ಟಿದಂತ ಟೀಮ್ ಇಂಡಿಯಾಗೆ ಕ್ಯಾಪ್ಟನ್ ಶುಭ್ಮನ್ ಗಿಲ್ ಆಸರಿಯಾಗಿ ನಿಲ್ಲುತ್ತಾರೆ. ಪರಿಣಾಮವಾಗಿ 22.5 ಓವರ್ನಲ್ಲಿ ಟೀಮ್ ಇಂಡಿಯಾ 3 ವಿಕೆಟ್ ಕಳೆದುಕೊಂಡು ಟಾರ್ಗೆಟ್ ಅನ್ನ ಸುಲಭವಾಗಿ ಚೇಸ್ ಮಾಡಿತ್ತು. ತಂಡದ ಪರ ಕ್ಯಾಪ್ಟನ್ ಶುಭ್ಮನ್ ಗಿಲ್ ಅಜೇಯ 84 ರನ್, KL ರಾಹುಲ್ ಅಜೇಯ 39 ರನ್ ಬಾರಿಸಿ ಗರಿಷ್ಠ ಸ್ಕೋರರ್ ಎನಿಸಿಕೊಳ್ತಾರೆ. ಈ ಮುಖೇನವಾಗಿ ಅಫ್ಘಾನ್ ತಂಡ ಈ ಪಂದ್ಯದಲ್ಲಿ 7 ವಿಕೆಟ್ಗಳ ಹೀನಾಯ ಸೋಲನ್ನ ಎದುರಿಸಿತ್ತು. ಇನ್ನು ಪಂದ್ಯ ಸೋತ ಬಳಿಕ ಮಾತನಾಡಿದ ನಾಯಕ ಹಷ್ಮತುಲ್ಲಾ ಶಾಹಿದಿ ಈ ರೀತಿಯಾಗಿ ಹೇಳಿದ್ದಾರೆ. ಇದು ನಿಜಕ್ಕೂ ಒಂದು ಕಠಿಣ ಪಂದ್ಯವಾಗಿತ್ತು. ರೆಹಮಾನುಲ್ಲಾ ಗುರ್ಬಾಸ್ ಅದ್ಭುತವಾಗಿ ಬ್ಯಾಟಿಂಗ್ ಮಾಡುತ್ತಿದ್ದಾಗ ನಾವು ಕನಿಷ್ಠ 220 ರಿಂದ 230 ರನ್ಗಳ ಕಾಂಪಿಟೇಟಿವ್ ಗುರಿಯನ್ನ ತಲುಪಬಹುದು ಎಂದು ನಾವು ಭಾವಿಸಿದ್ದೆವು. ಆದರೆ ನಾವು ಬ್ಯಾಕ್ ಟು ಬ್ಯಾಕ್ ಸತತವಾಗಿ ವಿಕೆಟ್ ಕಳೆದುಕೊಂಡೆವು. ಇದೇ ಕಾರಣಕ್ಕಾಗಿ ನಾವು ನಿರೀಕ್ಷಿಸಿದ ಸ್ಕೋರ್ಗಿಂತ ಸುಮಾರು 30 ರನ್ಗಳು ಹಿಂದೆ ಬಿದ್ದೆವು. ಇದು ತಂಡದ ಸೋಲಿಗೆ ಪ್ರಮುಖ ಕಾರಣವಾಯಿತು ಎಂದು ಶಾಹಿದಿ ಹೇಳಿದ್ದಾರೆ. ಮಾತು ಮುಂದುವರಿಸಿದ ಅವರು, ನಾನು ಬ್ಯಾಟಿಂಗ್ ಮಾಡಲು ಬಂದಾಗ ಭಾರತದ ಎಡಗೈ ಸ್ಪಿನ್ನರ್ ಅಂದ್ರೆ ಹರ್ಷ್ ದುಬೆ ಅವರನ್ನ ಗುರಿಯಾಗಿಸಿಕೊಂಡು ಆಡಬೇಕು ಎಂದು ಯೋಚಿಸಿದ್ದೆ. ಯಾಕಂದರೆ ಆ ಕಡೆ ಬೌಂಡರಿ ಲೈನ್ ಸ್ವಲ್ಪ ಚಿಕ್ಕದಾಗಿತ್ತು. ಗುರ್ಬಾಸ್ ತಮ್ಮ ಜವಾಬ್ದಾರಿಯನ್ನ ಚೆನ್ನಾಗಿ ನಿಭಾಯಿಸಿದರು. ಆದರೆ ಅವರ ನಂತರ ನಾವು ತಪ್ಪುಗಳನ್ನ ಮಾಡಲು ಆರಂಭಿಸಿದೆವು. ಮೊದಲು ನನ್ನಿಂದಲೇ ತಪ್ಪು ಶುರುವಾಯಿತು. ಆಮೇಲೆ ಇತರೆ ಬ್ಯಾಟ್ಸ್ಮನ್ಗಳು ಸಹ ವಿಕೆಟ್ ಒಪ್ಪಿಸಿದರು. ಬ್ಯಾಟಿಂಗ್ ತಪ್ಪುಗಳೇ ನಮಗೆ ಮುಳುವಾದವು. ಇದಲ್ಲದೆ ಭಾರತದ ಬೌಲಿಂಗ್ ಉತ್ತಮವಾಗಿತ್ತು. ಹರ್ಷ್ ದುಬೆ ಹಾಗೂ ಗುರ್ನೂರ್ ಬ್ರಾರ್ ಒಳ್ಳೆಯ ಸ್ಪೆಲ್ಗಳನ್ನ ಹಾಕಿದ್ದಾರೆ ಮತ್ತು ಶುಭ್ಮನ್ ಗಿಲ್ ಹಾಗೂ KL ರಾಹುಲ್ ಕೊನೆಯಲ್ಲಿ ಚೆನ್ನಾಗಿ ಆಟವನ್ನ ಆಡಿದ್ರು. ಅವರ ಆಟ ನಮ್ಮಿಂದ ಪಂದ್ಯ ಕಸಿದುಕೊಂಡಿತು ಎಂದು ಹಷ್ಮತುಲ್ಲಾ ಶಾಹಿದಿ ಹೇಳಿದ್ದಾರೆ. ಸ್ನೇಹಿತರೆ, ನೋಡಿದ್ರಲ್ಲ, ಅಫ್ಘಾನ್ ಮೊದಲ ಓಡಿಐ ಪಂದ್ಯ ಸೋತ ಬಳಿಕ ಕ್ಯಾಪ್ಟನ್ ಹೇಳಿದ್ದೇನು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಕೂಡಲೇ ವಿಡಿಯೋಗೊಂದು ಲೈಕ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು.